ನಮಸ್ಕಾರ ವೀಕ್ಷಕರೇ, ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಗ್ರೇಟರ್ ಬೆಂಗಳೂರಿನಲ್ಲಿ ಒಂದು ಸುತ್ತು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಿಬಿಎ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಬೆಳವಣಿಗೆಗಳಾಗಿದೆ ಅನ್ನೋದರ ಕುರಿತಾಗಿ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಕೆಎನ್ ರಮೇಶ್ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಆಯುಕ್ತರು ಖುದ್ದು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದಕ್ಷಿಣ ನಗರ ಪಾಲಿಕೆ ಆಯುಕ್ತರಾಗಿದ್ದೀರಿ. ಜಿಬಿಎ ನಂತರದಲ್ಲಿ ಆಡಳಿತದ ಸುಧಾರಣೆ ಅಥವಾ ಯಾವ ರೀತಿ ಸಹಕಾರ ಆಗ್ತಾ ಇದೆ ಆಡಳಿತಕ್ಕೆ? 5 ನಗರ ಪಾಲಿಕೆಗಳಾಗಿರೋದ್ರಿಂದ ಹಿಂದೆ ಏನಾಗಿತ್ತು, BBMP ಇದ್ದಾಗ ಒಂದೇ ಕೇಂದ್ರ ಪಾಲಿಕೆ ಆಗಿತ್ತು. ಅಷ್ಟು 1.5 ಕೋಟಿ 2 ಕೋಟಿ ಜನಸಂಖ್ಯೆಗೆ ಒಂದೇ ಒಂದು ಆಡಳಿತ ಕಚೇರಿ ವ್ಯವಸ್ಥೆ ಇತ್ತು. ಈಗ 5 ನಗರ ಪಾಲಿಕೆ ಆಗಿರೋದ್ರಿಂದ ಜನರ ಹತ್ರ ಹೋಗಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಅದನ್ನು ಜನರು ಕೂಡ ಗುರುತಿಸಿದ್ದಾರೆ. ನಿಜ ಸರ್. ಗ್ರೇಟರ್ ಬೆಂಗಳೂರು ನಂತರದಲ್ಲಿ ಚೊಚ್ಚಲ ಬಜೆಟ್ ಅನ್ನು ಕೂಡ ಈಗಾಗಲೇ ಮಂಡಿಸಲಾಗಿದೆ, ನೀವು ಕೂಡ ಮಂಡಿಸಿದ್ದೀರಿ. ಈ ಚೊಚ್ಚಲ ಬಜೆಟ್ನ ಹೈಲೈಟ್ಸ್ ನೋಡೋದಾದ್ರೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂತ ನೋಡೋದಾದ್ರೆ ಜನರಿಗೆ ಯಾವ ರೀತಿ ಸಹಕಾರಿ ಆಗ್ತಾ ಇದೆ ಅಂತ? ಮುಖ್ಯವಾಗಿ ಚೊಚ್ಚಲ ಬಜೆಟ್ ತಯಾರು ಮಾಡುವ ವೇಳೆಯಲ್ಲಿ ನಾವೇನು ಮಾಡಿದ್ದೀವಿ, ಸಾರ್ವಜನಿಕರು ನಮಗೆ ಸಾಕಷ್ಟು ಮನವಿಗಳನ್ನು ಕೋರಿಕೆಗಳನ್ನು ಸಲ್ಲಿಸಿದ್ದಾರೆ. ಅದು ಮನವಿ ಪತ್ರದ ಮೂಲಕ ಸಲ್ಲಿಸಿರ್ಬೋದು ಅಥವಾ ಹಿಂದೆ 1 ವರ್ಷದಲ್ಲಿ ನಮ್ಮ ಸಹಾಯ ಆ್ಯಪ್ ಅಂತ ಒಂದಿದೆ. ಆ ಸಹಾಯ ಆ್ಯಪಲ್ಲಿ ಅವ್ರಿಗೆ ಬಂದಂಥ ಸಮಸ್ಯೆಗಳನ್ನು ಅವರು ಗುರುತು ಮಾಡಿ ನಮಗೆ ಅವರು ತಿಳಿಸಿದ್ದಾರೆ. ಅದನ್ನು ಒಳಗೊಂಡಂತೆ ಮತ್ತು ಅವ್ರ ಮನವಿ ಪತ್ರಗಳು ಮತ್ತು ನಾವು ಬಜೆಟ್ ತಯಾರಿಕೆ ಪೂರ್ವದಲ್ಲಿ ಮಾಡಿದಂಥ ಒಂದು ಸಭೆ, ಅಲ್ಲಿ ಕೊಟ್ಟಂಥ ಹೇಳಿಕೆಗಳು ಮನವಿಗಳೆಲ್ಲವನ್ನೂ ಪರಿಶೀಲನೆ ಮಾಡಿಕೊಂಡು ಒಂದು ನಮ್ಮ ಬಜೆಟನ್ನು ನಾವು ತಯಾರು ಮಾಡಿದ್ವಿ. ಮುಖ್ಯವಾಗಿ ದಕ್ಷಿಣ ಪಾಲಿಕೆ ಬಗ್ಗೆ ಹೇಳಬೇಕಂದ್ರೆ ಸುಮಾರು 3826 ಕೋಟಿ ಗಾತ್ರದ ಒಂದು ಬಜೆಟ್. 3826 ಕೋಟಿ ಆದಾಯ ಆದರೆ 3825.95 ವೆಚ್ಚಗಳು ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೀವಿ. ಮುಖ್ಯವಾಗಿ ನಾವು ಅನುದಾನದ ಬಗ್ಗೆ, ಆದಾಯದ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲಿ ತೆರಿಗೆ ಆದಾಯ ಸಾಧಾರಣವಾಗಿ 1100 ಕೋಟಿಗಳು, ತೆರಿಗೆಯೇತರ ಆದಾಯ 1095 ಕೋಟಿಗಳು ಬರುತ್ತೆ. ಅದಲ್ಲದೆ ಸಣ್ಣ ಪುಟ್ಟ ಬೇರೆ ಬೇರೆ ಆದಾಯ ಕೂಡ ಬರುತ್ತೆ. ವೆಚ್ಚಕ್ಕೆ ಸಂಬಂಧಪಟ್ಟ ನೋಡುವ ಹಾಗಿದ್ದರೆ ಈ ಸಾರ್ವಜನಿಕರ ಕಾಮಗಾರಿ ಅಂತೇನು ಹೇಳ್ತೀವಿ, ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸಾಧಾರಣವಾಗಿ 1600 ಕೋಟಿಯಷ್ಟು ಕೂಡ ನಾವು ಮೀಸಲಿಟ್ಟಿದ್ದೀವಿ. ಅದರ ಜೊತೆಗೆ ನಮ್ಮ ಬಿ ಸ್ಮೈಲ್ ಅಂತ ಈ ಒಂದು ದೊಡ್ಡ ಮಟ್ಟದ ಒಂದು ಕಾಮಗಾರಿಗಳನ್ನು GBA ಹಂತದಲ್ಲಿ ಮಾಡ್ತಾರಲ್ಲ, ಅಲ್ಲಿ ಸಾಧಾರಣ 600 ಕೋಟಿಗಳಷ್ಟು ಅನುದಾನವನ್ನು ನಾವು ಮೀಸಲಿಟ್ಟಿದ್ವಿ. ಒಟ್ಟಾರೆ ಹೇಳಬೇಕಂದ್ರೆ ಸುಮಾರು 2200 ಕೋಟಿಗಳ ವೆಚ್ಚದಲ್ಲಿ ನಾವು ಸಾರ್ವಜನಿಕರ ಮೂಲ ಸೌಕರ್ಯ ಅಭಿವೃದ್ಧಿಗೆ ನಾವು ಹಣವನ್ನು ನಿಗದಿ ಮಾಡಿದ್ದೀವಿ. ಇದು ಅಂದಾಜು ನಮ್ಮ ಪಾಲಿಕೆ ಬಗ್ಗೆ ಬ್ರೀಫಾಗಿ ಹೇಳಬೇಕಂದ್ರೆ. ಸೊ ಮೂಲ ಸೌಕರ್ಯಕ್ಕೆ ಯಾವೆಲ್ಲ ಯೋಜನೆಗಳು, ಯಾವ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಿ? ಮುಖ್ಯವಾಗಿ ನಮ್ಮ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಮೇಜರ್ ರೋಡ್ಸ್ ಅಂತ ಹೇಳ್ತೀವಿ. ಮೇಜರ್ ರೋಡ್ಸ್ ಅಂದರೆ ಈ ಇಂಪಾರ್ಟೆಂಟ್ ರೋಡ್ಸ್ 140 ರಸ್ತೆಗಳಿದೆ. ಸಾಧಾರಣ 311 ಕಿಲೋಮೀಟರ್ ಉದ್ದ ಇದೆ ಈಗ ಹಾಲಿ. ಮತ್ತು ಈ ವಾರ್ಡ್ ರಸ್ತೆಗಳು ಅಂತ ಹೇಳ್ತೀವಿ. ವಾರ್ಡ್ ರಸ್ತೆಗಳು 17,389 ರಸ್ತೆಗಳು ಸಾಧಾರಣವಾಗಿ 2674 ಕಿಲೋಮೀಟರ್ ಉದ್ದದಷ್ಟು ಇದೆ. ಸೊ ಮೊದಲೇದು ನಮ್ಮದು ಪ್ಲ್ಯಾನ್ ಹೇಗಿತ್ತಪ್ಪ ಅಂದರೆ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋ ಸಲುವಾಗಿ ನಾವು ಲೆಕ್ಕಾಚಾರ ಮಾಡಿದ್ವಿ. ಉದಾಹರಣೆಗೆ ನಮ್ಮಲ್ಲಿ ಒಟ್ಟಾರೆ 2 ಸೇರಿದ್ರೆ 17,529 ಸಂಖ್ಯೆಯ ರಸ್ತೆಗಳು 2,985 ಕಿಲೋಮೀಟರ್ ಉದ್ದದ ರಸ್ತೆಗಳಾಗುತ್ತೆ. ಅಂದರೆ ಮೇಜರ್ ರೋಡ್ಸ್ ಮತ್ತು ವಾರ್ಡ್ ರಸ್ತೆಗಳು 2 ಸೇರಿದಂತೆ. ಸೊ ನಾವೇನು ಮಾಡಿದ್ವಿ, ಮೊದಲು ಅದಕ್ಕೆ ಆದ್ಯತೆ ಕೊಟ್ಟು ಈ ಮುಂದಿನ ವರ್ಷದ ಮಾರ್ಚ್ ಅಂತ್ಯಕ್ಕೆ ಬಹುತೇಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಾಮಗಾರಿಗಳನ್ನು ಎತ್ಕೊಂಡಿದ್ದೀವಿ. ನಮ್ಮ ಲೆಕ್ಕಾಚಾರದ ಪ್ರಕಾರ ಸುಮಾರು 67-68% ಭಾಗಶಃ ಅಷ್ಟು ಪ್ರಮಾಣದ ಒಂದು ಅಭಿವೃದ್ಧಿ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ 1 ವರ್ಷದಲ್ಲಿ. ಅದ್ರಲ್ಲಿ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ನಮಗೆ ಮೇ ಬಿ ಎಂಡ್ ಆಫ್ ದಿ ಇಯರ್ ಸುಮಾರು 34-35% ಅಷ್ಟು ಮಾತ್ರ ಬಾಕಿ ಉಳಿಯುತ್ತೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಅದನ್ನು ಕಾಮಗಾರಿನ ಕೈಗೆತ್ತಿಕೊಳ್ತೀವಿ. ರಾಜ್ಯ ಸರ್ಕಾರದ ಒಂದು ಸಹಾಯದಿಂದ ಈ ಬಾರಿ 433 ಕೋಟಿಗಳಷ್ಟು ವೆಚ್ಚದಲ್ಲಿ ನಾವು ಸುಮಾರು ರಸ್ತೆಗಳನ್ನು ಅಭಿವೃದ್ಧಿಗೆ ಕೈಗೆತ್ತಿಕೊಂಡಿದ್ದೀವಿ. ಜೊತೆಗೆ ಪ್ರತಿಯೊಂದು ವಾರ್ಡ್ ಈಗ 72 ವಾರ್ಡ್ಗಳಾಗಿದೆ. ಮುಂಚೆ 38 ವಾರ್ಡ್ಗಳಿತ್ತು ದಕ್ಷಿಣ ಪಾಲಿಕೆಯಲ್ಲಿ, ಈಗ 72 ವಾರ್ಡ್ ಆಗಿದೆ. ಪ್ರತಿ ವಾರ್ಡ್ಗೆ 2.25
2.25 ಕೋಟಿಗಳಷ್ಟು ಹಣವನ್ನು ನಾವು ನಿಗದಿ ಮಾಡಿದ್ದೀವಿ. ಸೊ ವಾರ್ಡ್ಗಳ ಅಭಿವೃದ್ಧಿಗೆ ನಾವು ನಿಗದಿ ಮಾಡಿದ್ದೀವಿ. ವಾರ್ಡ್ಗಳ ಅಭಿವೃದ್ಧಿ ಅಂದರೆ ಅದರಲ್ಲಿ ಒಂದು ಮೇಂಟೆನೆನ್ಸ್ ವರ್ಕ್ಸ್ ಅಂತ ಇರುತ್ತೆ. ರಸ್ತೆ, ಫುಟ್ಪಾತ್ ಕ್ಲೀನ್ ಮಾಡೋದು, ಡ್ರೈನ್ ಕ್ಲೀನ್ ಮಾಡೋದು ಇತ್ಯಾದಿ ವಿಚಾರ. ಮತ್ತು ಕ್ಯಾಪಿಟಲ್ ವರ್ಕ್ಸ್ ಅಂದರೆ 1.25 ಕೋಟಿಯಷ್ಟು ಕ್ಯಾಪಿಟಲ್ ವರ್ಕ್ಸು, 75 ಲಕ್ಷದ ಮೇಂಟೆನೆನ್ಸ್ ವರ್ಕ್ಸು ಕೂಡ ನಾವು ಈಗ ತೆಗೆದುಕೊಂಡಿದ್ದೀವಿ. ಇದು ವಿಶೇಷವಾಗಿ ಈ ರೀತಿ ನಾವು ನಮ್ಮನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಸಾರ್ವಜನಿಕರಿಗೆ ಮೂಲಸೌಕರ್ಯದ ಒಂದು ಅನುಕೂಲವನ್ನು ಕಲ್ಪಿಸುವ ಸಲುವಾಗಿ ಇಷ್ಟೆಲ್ಲ ನಾವು ಈ ಸತಿ ನಾವು ಕೈಗೆತ್ತಿಕೊಂಡಿದ್ದೀವಿ. ಹಸಿರೀಕರಣ ಆಗಿರಬಹುದು ಅಥವಾ ಕೆರೆಗಳ ವಿಚಾರ ಅಂತ ಬಂದಾಗ ಬಹಳನೇ ಸೂಕ್ಷ್ಮ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರು ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲರೂ ಹೇಳೋದು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ. ಅದನ್ನ ಹೇಗಿದೆಯೋ ಯಥಾವತ್ತಾಗಿ ಕಾಪಾಡಿಕೊಂಡು ಹೋಗೋದು ಕೂಡ ಒಂದು ಗುರುತರವಾದ ಜವಾಬ್ದಾರಿ, ಅದು ನಾಗರಿಕರದ್ದಾಗಿರ್ಬೋದು ಅಥವಾ ಪಾಲಿಕೆಯದ್ದಾಗಿರ್ಬೋದು. ಅದಕ್ಕೆ ಬೇಕಾದ ಕ್ರಮಗಳು ಹೇಗೆ ನಡೀತಾ ಇದೆ ಸರ್? ಶೇಕಡಾವಾರು 11% ಗ್ರೀನ್ ಕವರೇಜ್ ಇದೆ. ಸೊ ಅದನ್ನು ಗ್ರೀನ್ ಕವರೇಜನ್ನು ಹೇಗೆ ನಾವು ಜಾಸ್ತಿ ಮಾಡಬೇಕು ಅನ್ನೋದು ಒಂದು. ಅಂದರೆ ಬೆಂಗಳೂರು ಹಸಿರೀಕರಣ ಮಾಡುವ ಉದ್ದೇಶಕ್ಕೆ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರನ್ನ. ಇನ್ನೂ ಹೆಚ್ಚು ಗಾರ್ಡನ್ ಸಿಟಿ ಹೇಗೆ ಮಾಡುವುದು ಅಂತ ಒಂದು ಯೋಜನೆ. ಅದರಲ್ಲಿ ಸಾಧಾರಣ ಈ ವರ್ಷ 25,000 ಸಸಿಗಳನ್ನು, ಬೇರೆ ಬೇರೆ ರೀತಿಯ ಸಸಿಗಳನ್ನು ನೆಟ್ಟು ಆ ಹಸಿರೀಕರಣದ ಒಂದು ಯೋಜನೆಯನ್ನು ಮುಂದುವರಿಸೋದು ಇದು ಮೊದಲೇದು. ಎರಡದು ಔಷಧಿ ಗುಣಗಳುಳ್ಳ ಸಸ್ಯಗಳನ್ನು ನಾವು ನೆಡಬೇಕು, ಕಾಪಾಡಬೇಕು. ಅದಕ್ಕೆ ಸ್ಮೃತಿವನ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ ಒಂದು ವನವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಜನೆ ನಮ್ಮಲ್ಲಾಗಿದೆ. ಅದು ಕೂಡ ಈ ಸತಿ ಬಜೆಟಲ್ಲಿ ನಾವು ಘೋಷಣೆ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ 304 ಉದ್ಯಾನವನಗಳಿದೆ. ಸಾಧಾರಣ 16 ಲಕ್ಷ ಚದರ ಮೀಟರ್ ಅಷ್ಟು ವಿಸ್ತೀರ್ಣ ಇದೆ. ಅದರ ಜೊತೆಗೆ BDAಯಿಂದ ಹೊಸದಾಗಿ ನಮ್ಮ ಬಡಾವಣೆಗೆ ನಮಗೆ ಸೇರ್ಪಡೆ ಆಗಿದೆ. ಅದರಲ್ಲೂ ಕೂಡ 88 ಉದ್ಯಾನವನಗಳು ಸಾಧಾರಣ 3.52 ಲಕ್ಷ ಏರಿಯಾ ಇರುವಂಥ ಒಂದು ವಿಸ್ತರಣವನ್ನು ನಮಗೆ ಕೊಟ್ಟಿದ್ದಾರೆ. ಸೊ BDA ಅವರು ಇಂದ ಬಂದಂಥ ಉದ್ಯಾನವನಗಳ ಕೂಡ ಹಂತವಾಗಿ ನಾವು ಅಭಿವೃದ್ಧಿ ಪಡಿಸಬೇಕು ಅಂತ ಕೂಡ ನಾವು ಯೋಚನೆ ಮಾಡಿದ್ವಿ. 8 ಪಾರ್ಕ್ಗಳನ್ನು ಆಯ್ಕೆ ಮಾಡಿ ವಿಶೇಷವಾಗಿ ಈ ಸತಿ ನಾವು ಈ ವರ್ಷದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಕೂಡ ನಾವು ಚಿಂತನೆ ಮಾಡಿದ್ದೀವಿ. ಜೊತೆಗೆ ಈ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಅಂತಾರೆ, ನೀರಿನ ಒಂದು ಮಟ್ಟ ಏನಿದೆ ಭೂಮಿಯಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈ ಸ್ಪಾಂಜ್ ಪಾರ್ಕ್ಸ್ ಅಂತ ಹೇಳ್ತೀವಿ. ಸ್ಪಾಂಜ್ ಪಾರ್ಕ್ಸನ್ನು ಡೆವಲಪ್ ಮಾಡುವ ಮೂಲಕ ನೀರು ಇಂಗುವಿಕೆ ಒಂದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತೀವಿ. ಅದಕ್ಕೂ ಕೂಡ ನಾವು ಯೋಜನೆಗಳನ್ನು ರೂಪಿಸಿದ್ದೀವಿ. ಅದಲ್ಲದೆ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿ ಪಾರ್ಕ್ಗಳಲ್ಲಿ ನೀರಿನ ಮಟ್ಟವನ್ನು ಅಭಿವೃದ್ಧಿಪಡಿಸಿ ಉತ್ತಮಗೊಳಿಸಿ ಅದರ ಮೂಲಕ ವಾಟರ್ ಟೇಬಲ್ ಜಾಸ್ತಿ ಮಾಡಿ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸರಿದೂಗಿಸಿಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಈ ಯೋಜನೆಗಳು. ಯಾಕಂದರೆ ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರು ಯಾವ ರೀತಿ ತತ್ತರಿಸಿ ಹೋಗುತ್ತೆ ಅನ್ನೋದು ಗೊತ್ತೇ ಇದೆ. ಅದು ಮೂಲಸೌಕರ್ಯದಿಂದ ಹಿಡಿದು ಎಲ್ಲವೂ ಕೂಡ ಒಂದು ದೊಡ್ಡ ಮಳೆಗೆ ನಾಶವಾಗಿ ಹೋಗುವಂತಹ ಒಂದು ಚಾಲೆಂಜಿಂಗ್ ವಿಷಯ ಕೂಡ ಇರುತ್ತೆ. ಇದರಿಂದಲೂ ಕೂಡ ಪಾರಾಗೋದಕ್ಕೆ ಈ ಎಲ್ಲ ಯೋಜನೆಗಳು ಪೂರಕವಾಗಿರುತ್ತೆ. ಹಾಗಾದರೆ ಪ್ರವಾಹದ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲಿ ಬೃಹತ್ ಮಳೆ ನೀರು ಕಾಲುವೆಗಳು ಅಂತಿದೆ. 156 ಸಂಖ್ಯೆಯ ಸಾಧಾರಣ 167 ಕಿಲೋಮೀಟರ್ ಉದ್ದದ ಬೃಹತ್ ನೀರು ಕಾಲುವೆಗಳಿವೆ ನಮ್ಮಲ್ಲಿ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಈ ಬಾರಿ ನಾವು 28 ಕಿಲೋಮೀಟರ್ ಉದ್ದದ 440 ಕೋಟಿಗಳ ವೆಚ್ಚದಲ್ಲಿ ಅವರ ಒಂದು ಸಹಾಯದಿಂದ ನಾವು ಅಭಿವೃದ್ಧಿಗೆ ತಗೊಂಡಿದ್ದೀವಿ. ಇದೇನಾಗಿದೆ, ನಮ್ಮಲ್ಲಿ ಈ ವಲ್ನರಬಲ್ ಏರಿಯಾಸ್ ಅಂತ ಹೇಳ್ತೀವಿ. ವಲ್ನರಬಲ್ ಏರಿಯಾಸ್ ಅಂದಾಗ ಮಳೆ ಬಂದಾಗ ಎಲ್ಲಿ ನೀರು ಶೇಖರಣೆ ಆಗುತ್ತೆ, ಯಾವ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ, ಯಾವ ಕಾರಣದಿಂದ ಅಲ್ಲಿ ಆ ಒಂದು ಫ್ಲಡ್ಡಿಂಗ್ ಆಗುತ್ತೆ ಅಂತ ನಾವು ಈಗಾಗಲೇ ನಾವು ಅಧ್ಯಯನ ಮಾಡಿ ಅದರಲ್ಲಿ ಏನು ನಾವು ಸರಿಪಡಿಸ್ಬೋದು ಅಂತ ಒಂದು ಯಾವ ಕಾಮಗಾರಿ ತೊಗೊಂಡ್ರೆ ಸರಿಪಡಿಸ್ಬೋದು ಅಂತೆಲ್ಲ ನಾವೆಲ್ಲ ಈಗಾಗಲೇ ಲೆಕ್ಕಾಚಾರ ಮಾಡಿ ಅದರ ಹಿನ್ನೆಲೆಯಲ್ಲಿ ನಾವು ಈ ಒಂದು 28 ಕಿಲೋಮೀಟರ್ ಉದ್ದದ ಅಭಿವೃದ್ಧಿಗೆ ನಾವು ಕೈ ಹಾಕಿದ್ದೀವಿ. ಇದರಿಂದ ಮುಂದೆ ಆಗುವ ಮಳೆಯಿಂದ ಆಗುವ ಅನಾಹುತಗಳನ್ನು ತಪ್ಪಿಸುವ ಸಲುವಾಗಿ ಕೂಡ ನಾವು ಕಾಮಗಾರಿನ ಕೈಗೆತ್ತಿಕೊಂಡಿದ್ದೀವಿ. ದಕ್ಷಿಣ ಅಂತ ಬಂದಾಗ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಂತ ಬಂದಾಗ ಎಷ್ಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗಳು ಬರುತ್ತೆ? ಆ ವ್ಯಾಪ್ತಿಗಳಲ್ಲಿ ಹೇಗೆ ಕೆಲಸ ನಿರ್ವಹಿಸೋದಕ್ಕೆ ಸೂಕ್ತವಾಗುತ್ತೆ? ಈಗ ಬೇರೆ ಸೆನ್ಸಸ್ ಆರಂಭ ಆಗಿದೆ, ಅದಾದ ನಂತರದಲ್ಲಿ ಎಲೆಕ್ಷನ್ಸ್ ಬರುತ್ತೆ. ಸೊ ಇದಕ್ಕೆಲ್ಲವೂ ಕೂಡ ಸಜ್ಜಾಗಿದೆಯಾ ಪಾಲಿಕೆ ಹೇಗೆ? ದಕ್ಷಿಣ ನಗರ ಪಾಲಿಕೆಗೆ 4.5 ಅಂತ ಹೇಳಬೇಕು ಆ್ಯಕ್ಚುಲಾಗಿ. ಉದಾಹರಣೆಗೆ ಒಂದು ಪದ್ಮನಾಭ ನಗರ ಕ್ಷೇತ್ರ ಏನಿದೆ 3 ವಾರ್ಡ್ಗಳು ಮಾತ್ರ ನಮಗೆ ಸೇರುತ್ತೆ. ಇನ್ನು 4 ವಾರ್ಡ್ಗಳು ಪಶ್ಚಿಮ ನಗರ ಪಾಲಿಕೆಗೆ ಹೋಗಿದೆ. ಅದಲ್ಲದೆ ಮಹದೇವಪುರ ಕ್ಷೇತ್ರದಿಂದ ಒಂದು ಸಣ್ಣ ವಾರ್ಡ್ ಕಸೂನಹಳ್ಳಿ, ಹಿಂದೆ ಬೆಳಂದೂರು ಅಂತ ಏನಿತ್ತು ಅದರಲ್ಲಿ ಒಂದು ಸಣ್ಣ ಭಾಗ ಕಸೂನಿ ನಮಗೆ ಸೇರ್ಪಡೆ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರಕ್ಕೆ ಬಂದರೆ ಹೆಮ್ಮಿಗೆಪುರ ಸಣ್ಣ ಒಂದು ವಾರ್ಡ್, ಅದನ್ನು ಕೂಡ ನಮಗೆ ಸೇರಿಸಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ನಮಗೆ ಮುಖ್ಯವಾಗಿ ಜಯನಗರ,
ಕ್ಷೇತ್ರ, BTM ಕ್ಷೇತ್ರ, ಬೊಮ್ಮನಹಳ್ಳಿ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಅಸೆಂಬ್ಲಿ ಕ್ಷೇತ್ರ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಮುಖ್ಯವಾಗಿ ಇದರಲ್ಲಿ ಕೆಲವು ಕ್ಷೇತ್ರಗಳು, ಉದಾಹರಣೆಗೆ ಜಯನಗರ ಕ್ಷೇತ್ರ ಇರ್ಬೋದು ಅಥವಾ BTM HSR ಭಾಗ ಇರ್ಬೋದು, ಅದಾಗಲೇ ಸುಮಾರು ಅಭಿವೃದ್ಧಿಯನ್ನು ಕಂಡಿದೆ. ಹೌದು. ಅಂದರೆ ವಿಶೇಷವಾಗಿ ಎಲ್ಲಿ ನಮಗೆ ಒತ್ತು ಬೇಕಂದರೆ ಇವಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರ ಮೇ ಬಿ ಅಲ್ಲಿ ಏನಾಗುತ್ತೆ, ಹೊಸ ಹೊಸ ಲೇಔಟು, ಹೊಸ ಹೊಸ ಏರಿಯಾ ಸೇರ್ಪಡೆಗೊಳ್ತಾ ಇದೆ. ಅದು ಹಿಂದೆ ನಮ್ಮ CMC ಮತ್ತು ವ್ಯಾಪ್ತಿ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಲ್ಲಿಂದ ಬಂದು ನಗರ ಪಾಲಿಕೆ ಸೇರಿಕೊಂಡಂಥ ಪ್ರದೇಶಗಳಾಗಿರುತ್ತೆ. ಅಲ್ಲಿ ನಮಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಖಂಡಿತವಾಗಿ ಅದನ್ನು ಮನದಲ್ಲಿ ಇಟ್ಟುಕೊಂಡು ನಮ್ಮ ಬಜೆಟಲ್ಲಿ ಎಲ್ಲಿಗೆ ನಾವು ಹೆಚ್ಚು ಅನುದಾನ ಕೊಡಬೇಕು, ಎಲ್ಲಿ ಗ್ಯಾಪ್ಸ್ ಇದೆ ಅದನ್ನು ಕೂಡ ಐಡೆಂಟಿಫೈ ಮಾಡಿ ನಾವು ಅಭಿವೃದ್ಧಿಗೆ ಕೈ ಹಾಕಿದ್ದೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯ ನಿರ್ವಹಣೆ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಇರುವಂತಹ ಚಾಲೆಂಜಿಂಗು, ಅದರಲ್ಲೂ ನಮ್ಮ ಬೆಂಗಳೂರಿಗೆ ತುಸು ಹೆಚ್ಚೇ ಇದೆ ಅಂತ ಹೇಳ್ಬೋದು. ಇಡೀ ಭಾರತ ದೇಶ ಅಂತ ಬಂದಾಗ ಬೆಂಗಳೂರು ಒಂದು ಸ್ಥಾನದಲ್ಲಿ ನಿಲ್ಲುತ್ತೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ. ಸೊ ಇದಕ್ಕೆ ತೆಗೆದುಕೊಂಡಂತಹ ಕ್ರಮಗಳು, ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಈ ಕುರಿತಾಗಿ ಹೇಗೆಲ್ಲ ಕ್ರಮಗಳನ್ನು ಹಾಕೊಂಡಿದ್ದೀರಿ? ಎಲ್ಲಿ ಕಸ ಉತ್ಪತ್ತಿ ಆಗುತ್ತೆ ಅಲ್ಲೇ ಅದರ ನಿರ್ವಹಣೆ ಮಾಡಿದರೆ ಮಾತ್ರ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಈ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಇದೆ. ಉದಾಹರಣೆಗೆ ತಾವು ಕೋರಮಂಗಲದ ಕಸ ರಸ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟು ನೋಡಿದ್ರೆ ಆ ಕೋರಮಂಗಲದ ನಿವಾಸಿಗಳೆಲ್ಲ ಸೇರಿ ಹೇಗೆ ಅವರ ತ್ಯಾಜ್ಯವನ್ನು ಅವರೇ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಅಂದರೆ ಅಲ್ಲೇನು ಮಾಡಿದ್ದಾರೆ, ಈಗ ರಸ್ತೆ ಬದಿ ನಮ್ಮ ಮರಗಳಿಂದ ಬೀಳುವಂಥ ಎಲೆಗಳು ಉದಾಹರಣೆಗೆ ತಗೊಂಡ್ರೆ ಆ ಎಲೆಗಳನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಅದರ ಮೂಲಕ ಒಂದು ಗೊಬ್ಬರವನ್ನು ತಯಾರು ಮಾಡುವಂಥ ಘಟಕ ಕೂಡ ಇದೆ. ಗೊಬ್ಬರವನ್ನು ತಯಾರಿಸಿ ಮಾಡಿ ಅದನ್ನು ಮಾರಾಟ ಮಾಡಿ ಅದನ್ನು ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಎರಡನೇದಾಗಿ ಈ ಹಸಿ ಕಸ ತ್ಯಾಜ್ಯ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಒಂದು ಕಡೆ ತಂದು ಜೈವಿಕ ಅನಿಲ ತಯಾರು ಮಾಡುವಂಥ ಘಟಕ ಕೂಡ ಅಲ್ಲಿದೆ. ಅಂದರೆ ಕಸ ರಸ ಕೇಂದ್ರದಲ್ಲಿ ಸಾಧಾರಣವಾಗಿ ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಗೆ ಸಂಪೂರ್ಣ ಅವರ ಪೂರೈಕೆ, ಇವಾಗ ಅನಿಲದ ಪೂರೈಕೆ ನಮ್ಮ ಕಸ ರಸ ಕೇಂದ್ರದಿಂದ ಬರುವಂಥ ಅನಿಲದಿಂದನೇ ಪೂರೈಸ್ತಾ ಇದ್ದೀವಿ. ಮೊನ್ನೆ ಕೂಡ ಈಗ ಗ್ಯಾಸಿನ ಇತ್ಯಾದಿ ಸಮಸ್ಯೆ ಆದಾಗ ಇದನ್ನು ಯಾವ ರೀತಿ ನಾವು ವಿಸ್ತಾರ ಮಾಡಬಹುದು, ಎಲ್ಲಿ ಯಾವ ರೀತಿ ಹೆಚ್ಚು ಹೆಚ್ಚು ಅನಿಲಗಳನ್ನು ಇದು ಬಯೋಗ್ಯಾಸ್ ಅಂತ ಹೇಳ್ತೀವಿ ತಯಾರಿ ಮಾಡಿ ನಾವು ಬಳಸ್ಬೋದು ಅನ್ನೋ ಕೂಡ ಅಧ್ಯಯನ ಮಾಡಿ ಅದು ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಅಂದರೆ ವಿಶೇಷವಾಗಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ ಕಸದ ಸಮಸ್ಯೆಯನ್ನು ನಾವು ಲೋಕಲಿ ಸಾಲ್ವ್ ಮಾಡಬೇಕು. ಮತ್ತು ವಿಶೇಷವಾಗಿ ಬಿಹೇವಿಯರಲ್ ಆ್ಯಟಿಟ್ಯೂಡ್ ಆಫ್ ದಿ ಪೀಪಲ್ ಅದನ್ನು ಬದಲಾವಣೆ ಮಾಡಬೇಕು. ಹಾಗಾಗಿ ಕೋರಮಂಗಲದ ಏನು ನಾವು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಏನಿದೆ ಅದನ್ನು ಬೇರೆ ವಾರ್ಡ್ಗೂ ಕೂಡ ವಿಸ್ತೀರ್ಣ ಮಾಡಬೇಕು ಅನ್ನೋದು ಒಂದು ಚಿಂತನೆ. ಸೊ ಅಲ್ಲಿನ ಒಂದು ಪ್ರಾಕ್ಟೀಸನ್ನು ಬೇರೆ ವಾರ್ಡ್ಗಿನ RWSಗೆ ಜನರಿಗೆ ತಿಳುವಳಿಕೆ ಕೊಡಬೇಕು, ಸಾಕಷ್ಟು IEC ಆ್ಯಕ್ಟಿವಿಟೀಸ್ ಮಾಡಬೇಕು, ಮತ್ತು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು. ಇದು ಒಂದು ಭಾಗ. ಎರಡನೇ ಭಾಗ ಸಾಧಾರಣವಾಗಿ ಲೋಕಲಿ ನಾವು ಹ್ಯಾಂಡಲ್ ಮಾಡದೇ ಇದ್ದರೆ ಅಲ್ಲಿ ತಯಾರಾಗುವ ಕಸ ಏನಿದೆ ತ್ಯಾಜ್ಯ ಅದು ಭಾಳಷ್ಟು ದೂರ ಹೋಗಿ ನಮ್ಮ ಲ್ಯಾಂಡ್ ಫೀಲ್ಡ್ ಸೈಟ್ಗೆ ಹೋಗಿ ಬೀಳುತ್ತೆ. ಕರೆಕ್ಟ್. ಅಲ್ಲ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ, ಆ ಟ್ರಾನ್ಸ್ಪೋರ್ಟೇಷನ್ಗೆ ಸಮಯ ಹೋಗುತ್ತೆ. ಅಂದರೆ ಉದಾಹರಣೆಗೆ ಒಂದು ಆಟೋ ಲೆಟರ್ಸೆ ಒಂದು 30, 40, 50 ಕಿಲೋಮೀಟರ್ ದೂರ ಹೋಗಿ ನಮ್ಮ ಕಾಂಪ್ಯಾಕ್ಟ್ ಹೋಗಿ ಅನ್ಲೋಡ್ ಮಾಡಿ ಬರಬೇಕಾದ್ರೆ ಆಗುವಂಥ ಸಮಯ ಏನಿದೆ ಆ ಸಮಯದಲ್ಲಿ ಏನಾಗುತ್ತೆ ನಮಗೆ ಟೈಮ್ ಲಾಸ್ ಆಗುತ್ತೆ. ಹತ್ತಿರದಲ್ಲೇ ನಾವು ಇದ್ದು ವಾರ್ಡ್ ಮಟ್ಟದಲ್ಲಿ ಅದು ನಿರ್ವಹಣೆ ಮಾಡಿದರೆ ಆಟೋನ ಬಹುಶಃ 2, 3, 4 ಟ್ರಿಪ್ಸ್ನ ಮಾಡಿ ನಾವು ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ನಾವೇನು ಚಿಂತನೆ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಈ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋದು ಮೊದಲೇ ಚಿಂತನೆ. ಹಾಗೆ ಮಾಡಿದಾಗ ಮಾತ್ರ ಲೋಕಲ್ ಸೊಲ್ಯೂಷನ್ ಅಂತ ಹೇಳಿದ್ವಿ ಅದು ಆಗುತ್ತೆ. ಅದರ ಜೊತೆಗೆ ನಾವು ಈ ಬಲ್ಕ್ ವೇಸ್ಟ್ ಕೂಡ ಉದಾಹರಣೆಗೆ ನಮ್ಮ ಕೋರಮಂಗಲದಲ್ಲಿ ಈ ಬಲ್ಕ್ ವೇಸ್ಟ್ ಕಲೆಕ್ಷನ್ ಮಾಡುವಂಥ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ಈ CSR ಮತ್ತು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಅವರು ಒಂದು ವಾಹನ ಇದೆ. ಆ ವಾಹನ ಕಾಲ್ ಬೇಸಿಸ್ ಅಂತ ಕರಿತೀವಿ. ಯಾರೇ ಸಾರ್ವಜನಿಕರು ಫೋನ್ ಮಾಡಿ ಕರೆದಾಗ ಅವ್ರ ಮನೆ ಮುಂದೆ ಹೋಗಿ ಅದು ಪಿಕಪ್ ಮಾಡ್ಕೊಂಡು ಬರುತ್ತೆ. ಪಿಕಪ್ ಮಾಡ್ಕೊಂಡ್ಬಿಟ್ಟು ನಮ್ಮ ಆ ಕೋರಮಂಗಲ ರಸ ಕಸ ಕೇಂದ್ರದಲ್ಲಿ ಅದು ಒಂದು ಸಣ್ಣ ಯೂನಿಟನ್ನು ಮಾಡಿದ್ದೀವಿ. ಸಣ್ಣ ಪ್ರಮಾಣದಲ್ಲಿದೆ ಈಗ, ಅದನ್ನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವಾರ್ಡ್ ವಿಸ್ತೀರ್ಣ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅಲ್ಲೇನಾಗುತ್ತೆ, ಉದಾಹರಣೆಗೆ ಹೇಳಬೇಕಂದ್ರೆ ಈ ಥರ್ಮೋಕಾಲ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಲೆದರ್ ಪ್ರಾಡಕ್ಟ್ಸ್ ಇರ್ಬೋದು, ಯಾವ ರೀತಿ ಕಾರ್ಡ್ಬೋರ್ಡ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಯಾವುದೋ ರೀಸೈಕಲ್ ಮಾಡುವಂಥ ಪುನಃ ಬಳಕೆ ಮಾಡುವಂಥ ವಸ್ತುಗಳೇನಿದೆ ಅದನ್ನು ವಿಂಗಡಣೆ ಮಾಡಿ ಶೇಖರಣೆ ಮಾಡಿ ಅದಕ್ಕೆ ಅಪ್ರಾಪ್ರಿಯೇಟ್ ಡೀಲರ್ಸ್ಗೆ ಕೊಟ್ಟು ಅವ್ರ ಮೂಲಕ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ಕ್ರಮ ಒಂದು. ಎರಡನೇದು ಅದರಿಂದ ಸ್ವಲ್ಪ ಆದಾಯ, ಉದಾಹರಣೆಗೆ ಆ ಥರ್ಮೋಕಾಲನ್ನು
ಅಲ್ಲೇ ಕೋರಮಂಗಲ ಕೇಂದ್ರದಲ್ಲಿ ಅದನ್ನು ಮೆಲ್ಟ್ ಮಾಡಿ ಕರಗಿಸಿ ಒಂದು ಗಟ್ಟಿ ಪದಾರ್ಥವನ್ನು ಮಾಡ್ತೀವಿ. ಆ ಗಟ್ಟಿ ಪದಾರ್ಥಕ್ಕೆ ಭಾಳಷ್ಟು ಬೇಡಿಕೆ. ಉದಾಹರಣೆಗೆ ಇಮಿಟೇಷನ್ ಜ್ಯುವೆಲ್ರಿ ಅಂತ ಏನು ಹೇಳ್ತೀವಿ, ಆ ಒಂದು ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಅದನ್ನು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಗುಜರಾತ್ ಅಂತ ಕಡೆ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಏನು ಹೇಳಕ್ಕೆ ಹೊರಟಿದೆ ಅಂದರೆ, ಆ ರೀತಿ ಕಸದಿಂದ ನಾವು ರಸವನ್ನು ಅಂದರೆ ಅದನ್ನು ಹೇಗೆ ಅದನ್ನು ಸದುಪಯೋಗ ಪಡಿಸ್ಕೊಡ್ಬೋದು ಒಂದು ಪ್ರಯತ್ನ ಈಗಾಗಲೇ ದಕ್ಷಿಣ ನಗರ ಪಾಲಿಕೆಯಲ್ಲಿ ಪ್ರಾರಂಭ ಆಗಿದೆ. ತಮಗೆಲ್ಲ ಗೊತ್ತಿರ್ಬೋದು, ಈ ಕೋರಮಂಗಲದ ಕೇಂದ್ರಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಮಾನ್ಯ ಈಗ ನಮ್ಮ ಮುಜರಾಯಿ ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು, ಅವರ ಒಂದು ನೇತೃತ್ವದಲ್ಲಿ ಸುಮಾರು ವರ್ಷಗಳ ಹಿಂದೆ ಪ್ರಾರಂಭ ಆಗಿ ಅದು ಒಂದು ಹಂತಕ್ಕೆ ತಲುಪಿದೆ. ಅದನ್ನು ಬೇರೆ ವಾರ್ಡ್ಗಳಲ್ಲೂ ವಿಸ್ತೀರ್ಣ ಮಾಡಿ ಅದನ್ನು ಒಳ್ಳೆಯ ಒಂದು ಉದಾಹರಣೆ ನಮ್ಮ ಪಾಲಿಕೆಯಲ್ಲಿ ಕೊಡಬೇಕು ಅಂತ ಕೂಡ ನಮಗೆ ಚಿಂತನೆ ಇದೆ. ಜೊತೆಗೆ ಕಡೆ ಒಂದು ಅಂಶ ಅಂದರೆ ರಸ್ತೆಗಳಲ್ಲಿ ಬೀಳುವಂಥ ಈ ಕಸಗಳು, ಸ್ಟ್ರೀಟ್ ಸ್ವೀಪಿಂಗ್ ಅಂತ ಹೇಳಿದರೆ, ಸ್ವೀಪಿಂಗ್ ಮೆಷಿನ್ಸ್ 8 ಒಂದು ಯಂತ್ರಗಳನ್ನು ನಾವು ಅಳವಡಿಸಿ ಅದು ಕಸವನ್ನು ಗುಡಿಸಬೇಕು ಅಂತ ಕೂಡ ಚಿಂತನೆ ಮಾಡಿದ್ದೀವಿ. ವಿಶೇಷವಾಗಿ RTL ಸಬ್-RTL ರೋಡ್ಸ್ ಅಂದರೆ ದೊಡ್ಡ ರಸ್ತೆಗಳು, ಮೇನ್ ರೋಡ್ಸ್ ಅಂತ ಹೇಳಿ ಅಲ್ಲಿ ಇದನ್ನು ಅಳವಡಿಸಬೇಕು ಅಂತ ಚಿಂತನೆ ಮಾಡಿ. ಚಾಲೆಂಜಿಂಗ್ ವಾರ್ಡ್ಗಳು ಅಂತ ಇದ್ದೇ ಇರುತ್ತೆ. ಆ ಥರ ಚಾಲೆಂಜಿಂಗ್ ವಾರ್ಡ್ಗಳು ಯಾವುದಿದೆ, ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಮುಖ್ಯವಾಗಿ ನಮ್ಮ NGOಸಿನ ಸಹಾಯದಿಂದ ಮತ್ತು ನಮ್ಮ ಸಿಟಿಸನ್ RWAs ಅಂತ ಹೇಳ್ತೀವಿ, ನಾಗರಿಕ ಒಂದು ಅಸೋಸಿಯೇಷನ್ಸ್ ಇದೆ, ಅವರ ಸಹಾಯದಿಂದ ಒಂದು ಪ್ರಾಯೋಗಿಕವಾಗಿ ಒಂದು ಸ್ಟಡಿಯನ್ನು ಕೂಡ ನಾವು ಮಾಡಿದ್ದೀವಿ. ಉದಾಹರಣೆಗೆ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಕರಿತೀವಿ. ಎಲ್ಲಿ ಅತಿ ಹೆಚ್ಚು ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಯಾಕೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿದೆ, ಅದಕ್ಕೆ ಮೂಲ ಕಾರಣ ಏನು ಅಂತ ಒಂದು ಸಣ್ಣ ಒಂದು ಅಧ್ಯಯನ ಕೂಡ ನಾವು ಮಾಡಿದ್ದೀವಿ. ಅಧ್ಯಯನದಲ್ಲಿ ಕಂಡುಬಂಥ ಕೆಲವು ಅಂಶಗಳೆಂದರೆ ಏನಪ್ಪ ಅಂದರೆ, ಆಟೋ ವಾಹನಗಳು ಅಲ್ಲಿ ಬರ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಅಥವಾ ಆಟೋ ವಾಹನ ಹೋದ ಮೇಲೆ ಕಸ ಬೀಳ್ತಾ ಇದೆ, ಅಥವಾ ವಿಶೇಷವಾಗಿ ಕೆಲವರು ಲೇಟ್ ಅವರ್ಸ್ ಕೆಲಸ ಮಾಡೋರು ಮತ್ತು ಪ್ರೈವೇಟ್ ಸಾಫ್ಟ್ವೇರು ITPT ಇನ್ನೊಂದು ಮತ್ತೊಂದು ಕಡೆಗಳಲ್ಲಿ ಕೆಲಸ ಮಾಡೋರು ಲೇಟ್ ಅವರ್ಸಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾರೆ, ಅಥವಾ ಅದನ್ನು ಕೊಡಲಿಕ್ಕೆ ಹೋದಾಗ ಅದು ವಾಹನದ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆ ಮೇಲೆ ಬಿಸಾಡ್ತಾರೆ. ಈ ಥರ ಮತ್ತು ಬಲ್ಕ್ ಕಲೆಕ್ಟರ್ಸ್ ವಿಚಾರವಾಗಿ ಬಂದಾಗ ಅಲ್ಲೂ ಕೂಡ ಕೆಲವು ಗ್ಯಾಪ್ಸ್ ಇದೆ. ಈ ರೀತಿಯ ಅಧ್ಯಯನ ನಾವು ಮಾಡಿದ್ದೀವಿ. ಅಧ್ಯಯನ ಮಾಡಿದ ಮೇಲೆ ತಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ನಮ್ಮ BSWML ಒಂದು ಕಂಪನಿ ಇದೆ. ಆ ಕಂಪನಿ ನಮ್ಮ ಪಾಲಿಕೆಗಳಿಗೆ ತ್ಯಾಜ್ಯ ನಿರ್ವಹಣೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡ್ತಾರಂಥ ಒಂದು ಕಂಪನಿ. ಅದು ಸರ್ಕಾರ ಸ್ವಾಮ್ಯದ ಒಂದು ಕಂಪನಿ ಆಗಿದೆ. ಆ ಕಂಪನಿಯ ಮೂಲಕ ಈಗಾಗಲೇ ಈ ಬಲ್ಕ್ ಜನರೇಟರ್ಸ್ ಅಂತ ಏನು ಕರಿತೀವಿ, ಅವರ ಒಂದು ತ್ಯಾಜ್ಯವನ್ನು ಕಲೆಕ್ಟ್ ಮಾಡುವ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಅಂದರೆ ಒಂದು ಟೆಂಡರ್ ಮಾಡಿದ್ದಾರೆ, ಒಂದು ಸಂಸ್ಥೆಯನ್ನು ನೇಮಕ ಮಾಡಿದ್ದಾರೆ. ಅವ್ರಿಗೀಗ ಮ್ಯಾಪಿಂಗು ಮತ್ತು ಏರಿಯಾ ವೈಸ್ ಯಾರ್ಯಾರಿಂದ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಮ್ಯಾಪ್ ಮಾಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅದು ಒಂದು ಟ್ಯಾಕಲ್ ಆಗುತ್ತೆ. ಎರಡನೇದು ಆಟೋ ಮತ್ತು ಕಾಂಪ್ಯಾಕ್ಟ್ಸ್ನ ಕೊರತೆ, ಅದು ನಮಗೆಲ್ಲ ತಿಳಿದ ವಿಚಾರವಾಗಿದೆ. ಯಾಕೆಂದರೆ ಇದು ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡುವಾಗ ಸುಮಾರು 5-6 ವರ್ಷದ ಹಿಂದಿನ ಒಂದು ಜನಸಂಖ್ಯೆ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೂಡ ನಮ್ಮ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿದೆ. ಅಲ್ಲೇ ಏನು ಮಾಡ್ತಾಯಿದ್ವಿ, ಈಗ ಆಟೋಗಳ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಅಂದರೆ ಈಗ ಉದಾಹರಣೆಗೆ 500 kg ಇರುವಂಥ ಆಟೋ, ಈಗ ಉದಾಹರಣೆಗೆ ಅಂದರೆ 750-800 kg ಕಲೆಕ್ಟ್ ಮಾಡುವಂಥ ಆಟೋ, ದೊಡ್ಡ ಒಂದು ಆಟೋ ಮಾಡಬೇಕು. ಎರಡನೇದು ಅದು ವಿಂಗಡಣೆ ಸಲುವಾಗಿ ಆಟೋನಲ್ಲೇ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಮಾಡಬೇಕು. ಇದೆಲ್ಲ ಚಿಂತನೆ ಆಗಿ ಅದು ಕೂಡ ಟೆಂಡರ್ ಆಗಿ ಅಂತಿಮವಾಗಿ ಕಾರ್ಯಾದೇಶ ನೀಡುವಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಅದು ಬಂದರೆ ಬಹುಶಃ ಆಟೋಗಳ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಅದು ಕಂಪಾರ್ಟ್ಮೆಂಟ್ ಕೂಡ ಆಗುತ್ತೆ, ಅಲ್ಲಿ ತ್ಯಾಜ್ಯಗಳ ವಿಂಗಡಣೆ ಕೂಡ ಆಗುತ್ತೆ, ಹೆಚ್ಚಿನ ತ್ಯಾಜ್ಯವನ್ನು ಕಲೆಕ್ಟ್ ಮಾಡಲಿಕ್ಕೆ ಕೂಡ ಅವಕಾಶ ಆಗುತ್ತೆ. ಇದೊಂದು ಪ್ರಯತ್ನದಲ್ಲಿ ಆಟೋ ವಾಹನಗಳ ಕೊರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ವಾರ್ಡ್ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಕೈ ಹಾಕಿದ್ದೀವಿ. ಅಲ್ಲಿ ನೋಡೋಣ, ಅದೊಂದು ಪ್ರಯತ್ನ ನಡೀತಾ ಇದೆ. ಬೀದಿ ನಾಯಿಗಳ ವಿಚಾರ, ಯಾಕಂದರೆ ಸಾಕಷ್ಟು ಈಗಾಗಲೇ ಪ್ರಯೋಗಗಳಾಗಿದೆ, ಅದಕ್ಕೆ ಆ ಕುರಿತಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಆದರೂ ಕೂಡ ಬೀದಿ ನಾಯಿಗಳ ಹಾವಳಿ ನಿಂತಿಲ್ಲ, ತಪ್ಪಿಲ್ಲ ಅಂತ. ಸೊ ಈ ಕುರಿತಾಗಿ ದಕ್ಷಿಣ ನಗರ ಪಾಲಿಕೆಯಲ್ಲಿ ತೆಗೆದುಕೊಂಡ ಕ್ರಮಗಳು, ಈಗಿರುವಂತಹ ಸ್ಥಿತಿಗತಿ. ಸಂತಾನಹರಣ ಚಿಕಿತ್ಸಾ ಕೇಂದ್ರಗಳು 2 ಕೇಂದ್ರಗಳಿಗೆ ನಾವು ಅವಲಂಬಿತರಾಗಿದ್ದೀವಿ. ಒಂದು ಹುಳಿಮಾವು, ಇನ್ನೊಂದು ಚಾಮರಾಜಪೇಟೆ ಇರುವಂಥ ಒಂದು ವ್ಯವಸ್ಥೆ. ಉದಾಹರಣೆಗೆ 25-30 ನಾಯಿಗಳನ್ನು ಮಾತ್ರ ಪ್ರತಿ ದಿವಸ ನಾವು ಸಂತಾನಹರಣ ಚಿಕಿತ್ಸೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಇರೋದು. ಸೊ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಹಾಗಾಗಿ ಹೊಸ ABC ಕೇಂದ್ರವನ್ನು ಮಾಡ್ತೀವಿ. ಅಲ್ಲಿ 50 ನಾಯಿಗಳನ್ನು ಪ್ರತಿದಿನ
ನಾವು ಚಿಕಿತ್ಸೆಗೆ ಒಳಪಡುವಂಥ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋ ಚಿಂತನೆಯಿಂದ ನಾವು ಈಗಾಗಲೇ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಹೊಸ ABC ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ಕೊಟ್ಟಿದೆ, ಹಲವಾರು ನಿರ್ದೇಶನಗಳ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ರಸ್ತೆಯಲ್ಲಿ ಇರುವಂಥ ಬೀದಿ ನಾಯಿಗಳು ಹಾವಳಿ ತಪ್ಪಿಸುವ ಸಲುವಾಗಿ ಅಲ್ಲಿ ರಸ್ತೆಯಲ್ಲಿರುವ ಸ್ಟ್ರೇ ಡಾಗ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಚಿಕಿತ್ಸೆಯ ನಂತರ ಒಂದು ಕಡೆ ಅವನ್ನ ಶೆಲ್ಟರ್ ಹೋಮ್ಸ್ ಅಂತ ಕರಿತೀವಿ, ಆ ಶೆಲ್ಟರ್ ಹೋಮ್ಸಲ್ಲಿ ಇಟ್ಟು ಅದಕ್ಕೆಲ್ಲ ಪಾಲನೆ ಪೋಷಣೆ ಮಾಡುವಂಥ ಒಂದು ವ್ಯವಸ್ಥೆ. ಸಾರ್ವಜನಿಕ ಬಳಕೆಯಾಗದಂತಹ ಸ್ಥಳಗಳಿರುತ್ತೆ, ಅದರ ಪುನರುಜ್ಜೀವನಗೊಳಿಸೋದು, ಅದನ್ನು ಸೌಂದರೀಕರಣಗೊಳಿಸೋದು, ಅದರ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವವನ್ನು ಕೂಡ ಅದರಲ್ಲಿ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಈ ಕುರಿತಾದಂತಹ ಯಾವ ರೀತಿಯ ಕೆಲಸಗಳಾಗ್ತಾ ಇದೆಯಾ ಸರ್, ಹೇಗೆ ಮಾಡ್ತಾ ಇದ್ದೀರಿ? ಸಾರ್ವಜನಿಕರ ಬಳಕೆಗೆ ಮತ್ತು ನಗರದ ಸೌಂದರೀಕರಣಕ್ಕೆ ಮತ್ತು ಸಾರ್ವಜನಿಕರ ಬೇಡಿಕೆ ಏನಿದೆ ಅದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲವು ಕೆಲಸಗಳು ನಾವು ಈಗಾಗಲೇ ಮಾಡಿದ್ದೀವಿ. ಮೊದಲೇದಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಕೆರೆಗಳಿಗೆ ಬರೋಣ. 59 ಜೀವಂತ ಕೆರೆಗಳಿವೆ. 59 ಜೀವಂತ ಕೆರೆಗಳ ಪೈಕಿ 43 ಕೆರೆಗಳನ್ನು ಈಗಾಗಲೇ ಅಭಿವೃದ್ಧಿ ಪಡಿಸಿದ್ದೀವಿ. ಇನ್ನು 9 ಕೆರೆಗಳಲ್ಲಿ ಭಾಗಶಃ ಅಭಿವೃದ್ಧಿ ಆಗಿದೆ, ಅಲ್ಲಿ ಇನ್ನು ಉಳಿದ ಅಭಿವೃದ್ಧಿ ಕಾಮಗಾರಿ ಬಾಕಿ ಇದೆ. ಅದರ ಜೊತೆಗೆ ಈ ಬಾರಿ 6 ಕೆರೆಗಳನ್ನು ಸಂಪೂರ್ಣ ಅಭಿವೃದ್ಧಿಗೆ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ ಈ ಬಜೆಟಲ್ಲಿ. ಸೊ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಒಂದು ವಿಚಾರ. ಸಂರಕ್ಷಣೆ ಅಂದರೆ ಒತ್ತುವರಿಯನ್ನು ಗುರುತಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಅಲ್ಲಿ ಬೇಲಿ ಸಂರಕ್ಷಣೆ ಮಾಡುವಂಥದ್ದು ಒಂದು ವಿಚಾರ. ಆದರೆ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ, ಸುಮಾರು ಕೆರೆಗಳಲ್ಲಿ ನೀರು ಕಡಿಮೆ ಆಗಿರುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅಲ್ಲಿ ನಾವೇನು ಮಾಡ್ತಾಯಿದ್ವಿ, ಈಗಾಗಲೇ ಈ ಟ್ರೀಟೆಡ್ ವಾಟರ್ಸ್ ಅಂತ ಹೇಳ್ತೀವಿ, ಅಂದರೆ ಈ ವೇಸ್ಟ್ ವಾಟರ್ ಟ್ರೀಟ್ ಆದಮೇಲೆ ಅದನ್ನು ಬರುವಂಥ ನೀರುಗಳನ್ನು ಮೂಲಕ ಕೆರೆಗಳನ್ನು ತುಂಬಿಸುವಂಥ ಒಂದು ಕೆಲಸ ಕೂಡ ನಾವು ಈಗಾಗಲೇ ಕೈ ಹಾಕಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಪಾಲಿಕೆಗಳಲ್ಲಿ ಈಗಾಗಲೇ 4-5 ಕೆರೆಗಳಲ್ಲಿ ಈ ರೀತಿ ಒಂದು ಮಾಡಿದ್ದೀವಿ. ಉದಾಹರಣೆಗೆ ಗಣಪತಿಪುರ, ಕೊತ್ನೂರು ಮತ್ತು ಚುಂಚನಕಟ್ಟ ಕೆರೆಗೆ ನಿರಂತರವಾಗಿ ನೀರು ಶೇಖರಣೆ ಮಾಡಬೇಕು ಅನ್ನೋ ಸಲುವಾಗಿ ಈಗಾಗಲೇ ಕೊಳಚೆ ನೀರು ಶುದ್ಧೀಕರಣ ಘಟಕದಿಂದ ಸಂಸ್ಕೃತ ನೀರನ್ನು ಹರಿಸುವ ಒಂದು ಕಾಮಗಾರಿ ಈಗಾಗಲೇ ಕೈಗೆತ್ತಿಕೊಂಡಿದ್ದೀವಿ. ಅದೇ ರೀತಿ ಈ ಬಾರಿ ಚಿಕ್ಕಬೇಗೂರು, ಗೊಟ್ಟಿಗೆರೆ ಮತ್ತು ದೊಡ್ಡಕಮ್ಮನಹಳ್ಳಿ ಕೆರೆಗಳು ಕೂಡ ಸಂಸ್ಕರಿಸಿದ ನೀರನ್ನು ಬಿಟ್ಟು ನೀರು ತುಂಬಿಸುವಂಥ ಕೆಲಸ ಮಾಡಬೇಕು ಅಂತ ಒಂದು ವಿಚಾರ. ಎರಡನೇ ವಿಚಾರ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಟ್ರೀಟೆಡ್ ವಾಟರ್ಸ್ ಇರುತ್ತೆ, ಅಲ್ಲಿ ಎಕ್ಸಸ್ ಇರುತ್ತೆ, ಅಂದರೆ ಅವರು ಬಳಕೆಗೆ ಮೀರಿ ಇನ್ನು ಹೆಚ್ಚುವರಿ ನೀರು ಏನಿದೆ ಅದನ್ನು ಕೂಡ ಬಳಸಿಕೊಂಡು ಕೆರೆಗಳನ್ನು ಕೆಳಗೆ ಜೀವ ತುಂಬಿಸಬೇಕು ಅಂತ ಒಂದು ಪ್ರಯತ್ನ ಕೂಡ ನಮ್ಮಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬ್ಯೂಟಿಫಿಕೇಷನ್, ಸೌಂದರ್ಯೀಕರಣ ಮತ್ತು ಟೂರಿಸಂ ಹಿನ್ನೆಲೆಯಲ್ಲಿ 2 ಕೆರೆಗಳನ್ನು, ಮಡಿವಾಳ ಕೆರೆ ಮತ್ತು ಬೇಗೂರು ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಚಿಂತನೆ ಮಾಡಿ ಅದಕ್ಕೆ ಈಗಾಗಲೇ ಆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಕೂಡ ಪಡೆದುಕೊಂಡಿದ್ದೀವಿ. ಅದನ್ನು ಒಂದು ಸಾರ್ವಜನಿಕ ಅಥವಾ ಯಾವುದೋ ಒಂದು ಸಂಘ ವ್ಯವಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೀವಿ. ಅದು ಕೂಡ ಈ ಸಲ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ, ಅದನ್ನು ಕೂಡ ನಾವು ಮಾಡ್ತೀವಿ. ಸಾರ್ವಜನಿಕರ ಸಹಭಾಗಿತ್ವ ಅಂದರೆ ಆಡಳಿತದಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ನೋದು ಬಹಳ ಜನಕ್ಕೆ ಇರುತ್ತೆ. ಹೇಗಿರುತ್ತೆ ಅದಕ್ಕೋಸ್ಕರ ಇದೀಗ ವಿಶೇಷವಾದಂತಹ ಯೋಜನೆಗಳನ್ನು ದಕ್ಷಿಣ ನಗರ ಪಾಲಿಕೆಯಿಂದ ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ತಾ ಇದ್ದೀರಿ, ಇಂಟರ್ನ್ಶಿಪ್ ವ್ಯವಸ್ಥೆ ಕೂಡ ನಡೀತಾ ಇದೆ. ಸೊ ಇದು ಹೇಗೆ ಉಪಕಾರ ಆಗುತ್ತೆ ಅಥವಾ ಇದು ತಿಳುವಳಿಕೆ ಮೂಡುತ್ತಾ, ಅದು ನಿಮಗೆ ಆಡಳಿತಕ್ಕೂ ಕೂಡ ಸಹಕಾರಿ ಆಗುತ್ತಾ, ಹೇಗೆ ಸರ್? ಇವತ್ತಿನ ಯುವಕರು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಸಕ್ತಿ ಇದೆ. ನಾನು ನನ್ನ ಕಚೇರಿಯಲ್ಲಿ ಕೆಲವರ ಜೊತೆ ಮಾತಾಡಿದ್ದೀನಿ ಮತ್ತು ನಾನು ಯೂನಿವರ್ಸಿಟಿ RV ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಒಂದು ಸಮಾವೇಶ ಕೂಡ ಮಾಡಿದ್ದೀನಿ. ಅಲ್ಲಿ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಪ್ರಿನ್ಸಿಪಾಲ್ಸು, ಆಡಳಿತ ವ್ಯವಸ್ಥೆ ಎಲ್ಲರ ಜೊತೆಗೂ ಸಮಾವೇಶ ಮಾಡಿದಾಗ ನಮ್ಮ ಪಾಲಿಕೆಯ ಸಮಸ್ಯೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀನಿ. ಅವರು ಯಾವ ರೀತಿ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಬೋದು ಅಂತ ಸಲಹೆಗಳು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಪ್ಯಾರಾವನ್ನು ನಾನು ಈ ಸದ್ಯ ಬಜೆಟಲ್ಲಿ ಸೇರ್ಪಡೆ ಮಾಡಿದ್ದೀನಿ. ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕೊಡಬೇಕು. ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಮದು ಒಂದು ವ್ಯವಸ್ಥೆ, ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಅವ್ರಿಗೆ ಯಾವ ರೀತಿ ಸಮಸ್ಯೆಗಳನ್ನು ಸಾಲ್ವ್ ಮಾಡಬಹುದು, ಯಾಕೆಂದರೆ ಅವರೇ ಮುಂದಿನ ಪ್ರಜೆಗಳು, ಅವ್ರನ್ನು ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೂ ಒಂದು ತಿಳುವಳಿಕೆ ಕೊಟ್ಟಂಗೂ ಆಗುತ್ತೆ. ಅವರ ಒಂದು ಹ್ಯೂಮನ್ ರಿಸೋರ್ಸನ್ನು ಸಕ್ರಿಯವಾಗಿ ಸಮರ್ಥವಾಗಿ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗಬೇಕು ಅಂತ ಅದು ಒಂದು ಪ್ರಯತ್ನ ಆಗಿದೆ. ಕೇಂದ್ರದಿಂದಲೂ ಕೂಡ ಒಂದಷ್ಟು ಯೋಜನೆಗಳಿದೆ, ಪಾಲಿಕೆ ಅಭಿವೃದ್ಧಿಗಾಗಿರ್ಬೋದು, ಸ್ವಚ್ಛತೆಗಾಗಿರ್ಬೋದು, ನಗರವನ್ನು ಸುಂದರೀಕರಣಗೊಳಿಸೋದ್ರಾಗಿರ್ಬೋದು. ಸೊ ಈ ಕುರಿತಾದಂತಹ ಅನುದಾನ ಆಗಿರ್ಬೋದು, ಅದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ? ಸ್ವಚ್ಛ ಸರ್ವೇಕ್ಷಣಾ ಮತ್ತು ಕ್ಲೀನ್ ಸಿಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಈ ಸತಿನೂ ಬಂದಿದೆ.
ಸುಮಾರು ನಮ್ಮಲ್ಲಿ ಕೇಂದ್ರದಿಂದ ನಾವು ಈ ಬಾರಿ 153 ಕೋಟಿಗಳಷ್ಟು ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೀವಿ. ಇದು ಒಂದು. ಎರಡನೇದು, ಈಗ ಇತ್ತೀಚೆಗೆ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಈ ನಗರ ಪಾಲಿಕೆಗಳಲ್ಲಿ ಈ ಮೂಲ ಸೌಕರ್ಯ ಅಭಿವೃದ್ಧಿ ಇತ್ಯಾದಿಗೆ ಒಂದು ಒಳ್ಳೆಯ ಒಂದು ಯೋಜನೆಗಳನ್ನು ರೂಪಿಸಿ ಒಳ್ಳೆ ಪ್ರಾಜೆಕ್ಟನ್ನು ನಾವು ಪ್ರೆಸೆಂಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅವರು ಅದನ್ನು ಆಯ್ಕೆ ಮಾಡಿ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಮೇ ಬಿ ಅದನ್ನು ಆಯ್ಕೆ ಮಾಡಿ ಅದನ್ನು ಕೂಡ ನಾವು ಫಂಡ್ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜ್ ಅನ್ನು ನಮಗೆ ಹೇಳಿದ್ದಾರೆ. ಒಳ್ಳೆ ಸ್ವಚ್ಛ ನಗರ ಇರಬೇಕು, ಒಳ್ಳೆ ಸಿಟಿಸನ್ ಸರ್ವಿಸಸ್, ಒಳ್ಳೆ ಉತ್ತಮವಾದ ಸೇವೆ ಸಿಕ್ಕಬೇಕು, ನಮ್ಮ ನಗರ ಈ ರೀತಿ ಇರಬೇಕು ಅಂತ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆ ವಿಚಾರವ ಹಿನ್ನೆಲೆಯಲ್ಲಿ ನಾವು ಯಾವ ಕಾಮಗಾರಿಗಳನ್ನು ಯಾವ ವರ್ಕನ್ನು ತಗೊಳ್ಬೋದು, ಪ್ರಾಜೆಕ್ಟನ್ನು ಮಾಡಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ನಾವಿದ್ದೀವಿ. ಬಹುಶಃ ಕೇಂದ್ರ ಸರ್ಕಾರ ಕೊಡುವಂಥ ಎಲ್ಲ ಅನುದಾನವನ್ನು ಸಮರ್ಪಕವಾಗಿ ನಮ್ಮ ದಕ್ಷಿಣ ಪಾಲಿಕೆ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಸದ್ಯದಲ್ಲೇ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಸಲ್ಲಿಸಿ ಅದೇನೋ ಒಂದು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡಿ. ದಕ್ಷಿಣ ನಗರ ಪಾಲಿಕೆಯಲ್ಲಿ ಇಂಥದ್ದೊಂದು ನಾನು ಬದಲಾವಣೆ ತರಲೇಬೇಕು ಅಂತ ಅಂದುಕೊಂಡಿದ್ದೀನಿ, ಮುಂದಿರುವಂತಹ ಗುರಿ ಇದು ಅನ್ನೋದಾದರೆ ಯಾವುದು ಸರ್ ಒಟ್ಟಾರೆ? ಸೊ ಎರಡೂ ನಾವು ನಮ್ಮ ಪಾಲಿಕೆಯಲ್ಲಿ ನೋಡ್ತೀವಿ. ವೆರಿ ಗುಡ್ ಬಡಾವಣೆ ನೋಡ್ತೀವಿ, ಅಟ್ ದ ಸೇಮ್ ಟೈಮ್ ತುಂಬ ಸಮಸ್ಯೆ ಇರುವಂಥ ಬಡಾವಣೆಗಳು ಕೂಡ ನಾವು ನೋಡ್ತೀವಿ. ಸೊ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಸಮವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಬಿಗ್ಗೆಸ್ಟ್ ಚಾಲೆಂಜು. ನಾವು ಯೋಜನೆಯಲ್ಲಿ ಅವೆಲ್ಲ ಕೂಡ ನಮ್ಮ ಯೋಜನೆ ರೂಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಗ್ಯಾಪ್ಸ್ ಅಂತ ಏನು ಹೇಳ್ತೀವಿ, ಆ ಗ್ಯಾಪ್ಸನ್ನು ಐಡೆಂಟಿಫೈ ಮಾಡಿ ಅದನ್ನು ಫಿಲಪ್ ಮಾಡುವಂಥ ಕೆಲಸ ಕೂಡ ನಾವು ಖಂಡಿತ ಮಾಡ್ತೀವಿ. ಮಾದರಿ ಪಾಲಿಕೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೆಲ್ಲ ಮಾಹಿತಿನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದೀಗ ಗ್ರೇಟರ್ ಬೆಂಗಳೂರು ಯಾವ ರೀತಿ ಬದಲಾವಣೆಯನ್ನ ಕಾಣ್ತಾ ಇದೆ. ಅಧಿಕಾರ ವಿಕೇಂದ್ರೀಕರಣ ಆದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇಂದಿನ ಚಂದನ ಮಂಥನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಚಂದನ ಮಂಥನ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ, ಫೇಸ್ಬುಕ್ ಹಾಗೂ ಡಿಡಿ ಚಂದನ ವಾಟ್ಸ್ಆಪ್ ಚಾನೆಲ್ನಲ್ಲೂ ಕೂಡ ವೀಕ್ಷಿಸಬಹುದು.